Please welcome contestant number 4, ladies and gentlemen. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು MS ಕೀರ್ತನ. ನಾನು ಮೈಸೂರಿನಿಂದ ಬಂದಿದ್ದೇನೆ. ವೆಲ್ಕಮ್ ಝಾನ್ಸಿ ಕಿ ರಾಣಿ. ಶಿ ಇಸ್ ಸೋ ಕಾನ್ಫಿಡೆಂಟ್ ಅಲ್ಲ. ಥ್ಯಾಂಕ್ ಯು ಅಮ್ಮ. ಸ್ವಾಗತ ನಿಂಗು. ಕೀರ್ತನ ಆಯ್ಕೆ ಯಾವ ಹೂವು ಯಾರ ಮುಡಿಗೂ ಬೆಸುಗೆ ಚಿತ್ರದಿಂದ. ಸಾಹಿತ್ಯ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು, ಸಂಗೀತ ವಿಜಯ ಭಾಸ್ಕರ್ ಅವರು, ಮೂಲ ಗಾಯಕನು ಬಾಲಕನು SP ಬಾಲಸುಬ್ರಹ್ಮಣ್ಯಂ. ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸರ್. ಓಕೆ. ಯಾವ ಹೂವು ಯಾರ ಮುಡಿಗೂ ಯಾರ ಒಲವು ಯಾರ ಕಡೆಗೂ, ಯಾವ ಹೂವು ಯಾರ ಮುಡಿಗೂ ಯಾರ ಒಲವು ಯಾರ ಕಡೆಗೂ, ಇಂಥ ಪ್ರೇಮದಾಟದಿ ಯಾರ ಹೃದಯ ಯಾರಿಗೂ, ಯಾವ ಹೂವು ಯಾರ ಮುಡಿಗೂ ಯಾರ ಒಲವು ಯಾರ ಕಡೆಗೂ. ಮುಖದಿ ಒಂದು ಭಾವನೆ, ಕಣ್ಣಲೇನೋ ಕಾಮನೆ. ಮುಖದಿ ಒಂದು ಭಾವನೆ, ಕಣ್ಣಲೇನೋ ಕಾಮನೆ. ಒಂದು ಮನದ ಯೋಚನೆ, ಒಂದು ಮನಕ್ಕೆ ಸೂಚನೆ. ಯಾರು ಅರಿಯಲಾರರು ಯಾರ ಪಾಲು ಯಾರಿಗೂ ಯಾರಿಗೂ. ಯಾವ ಹೂವು ಯಾರ ಮುಡಿಗೂ ಯಾರ ಒಲವು ಯಾರ ಕಡೆಗೂ. ಎಂದೋ ಹುಟ್ಟಿದಾಸೆಯು ಇಂದು ಮನವ ತಟ್ಟಿತು. ಎಂದೋ ಹುಟ್ಟಿದಾಸೆಯು ಇಂದು ಮನವ ತಟ್ಟಿತು. ಮನದ ಕದವ ತೆರೆಯಲು ಬೇರೆ ಗುರಿಯ ಮುಟ್ಟಿತು. ಯಾರು ಹೇಳಬಲ್ಲರು ಯಾರ ಪಯಣ ಎಲ್ಲಿಗೂ ಎಲ್ಲಿಗೂ. ಯಾವ ಹೂವು ಯಾರ ಮುಡಿಗೂ ಯಾರ ಒಲವು ಯಾರ ಕಡೆಗೂ, ಇಂಥ ಪ್ರೇಮದಾಟದಿ ಯಾರ ಹೃದಯ ಯಾರಿಗೂ, ಯಾವ ಹೂವು ಯಾರ ಮುಡಿಗೂ ಯಾರ ಒಲವು ಯಾರ ಕಡೆಗೂ. ಧನ್ಯವಾದಗಳು. ಚೆನ್ನಾಗಿ ಹಾಡಿದ್ಯಮ್ಮ. ಹಾಡಿದ್ಯಾ? ಹೇಳು. ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾನೇನು ಹೇಳು? ಚೆನ್ನಾಗಿ ಹಾಡಿದೀಯಲ್ಲ, ಹಾಡಿದೀಯಲ್ಲ ಹಾಡಿದ್ದೀನಿ. ಅಷ್ಟೇ. ದಟ್ಸ್ ಗುಡ್, ದಟ್ಸ್ ಗುಡ್. ಚೆನ್ನಾಗಿ ಹಾಡಿದೀಯ. ಬೇರೇನಿಲ್ಲ. ಚರಣ ಇದೆಯಲ್ಲ. ಮುಖದಿ ಒಂದು ಭಾವನೆ ತರರೆ ತಾನಿ ನಾರಿರ. ನೋಡ್, ಸ್ವಲ್ಪ ನೋಡ್ಕೋ, ಕ್ಲೀನ್ ಆಗಿಲ್ಲ. ಅದು ಶುಭವಾಗಲಿ ತಾಯಿ. ಥ್ಯಾಂಕ್ ಯು ಸರ್. ಚಿರಂಜೀವ ಸುಖಿ ಭವ. ಕೀರ್ತನ ಒಂದು ಸುಂದರವಾದ ಹಾಡನ್ನ ಅಷ್ಟೇ ಸುಂದರವಾಗಿ ಹಾಡದೆ, ಪೂರ್ತಿ ನಿನ್ನ ಕಡೆಯಿಂದ ಯಾವುದನ್ನು ಕಡಿಮೆ ಮಾಡದೆ ಪೂರ್ತಿಯಾಗಿ ಅದರಲ್ಲಿ ಸಮರ್ಪಿಸಿಕೊಂಡು ಹಾಡದೆ. ಇನ್ನೂ ಹಾಡಿನ ಹತ್ರಕ್ಕೆ ಹೋದ ಹಾಗೆ ಆ ಹಾಡು ಇನ್ನೂ ಕಳೆಗಟ್ಟುತ್ತೆ. ಆ ಹಾಡಿನಿಂದ ನೀನು ಕಳೆಗಟ್ತೀಯ. ಅದು ನಡೀತಾನೆ ಇರುತ್ತೆ. ಆಮೇಲೆ ಇದೊಂದು ವಿಶೇಷ, ಈ ಎದೆ ತುಂಬಿ ಹಾಡುನು ಇಂಥ ಕಾರ್ಯಕ್ರಮಗಳ ವಿಶೇಷ ಏನಂದ್ರೆ, ನೀವೆಲ್ಲ ಎಳೆ ಗಾಯಕರು ಎಷ್ಟೆಲ್ಲ ಗಾಯಕರ ಒಂದು ಗುಣಗಳನ್ನ ನೀವು ಅಳವಡಿಸ್ತೀರಿ. ಈಗ SP ಸರ್ ಅವರ ಹಾಡು ಹಾಡುವಾಗ ಅವರದ್ದೇ ಆದ ಒಂದು ವ್ಯಕ್ತಿ ವಿಶೇಷತೆ ಆ ಹಾಡಲ್ಲಿ ಬಂದಿರುತ್ತಲ್ಲ, ಅದು ನಿಮ್ಗೆ ಸಿಗುತ್ತೆ. PBS ಅವ್ರದ್ದು ಹಾಡುವಾಗ ಅವ್ರದ್ದೇ ಒಂದು ವ್ಯಕ್ತಿ ವಿಶೇಷತೆ ಸಿಗುತ್ತೆ. ಸುಶೀಲಮ್ನವ್ರದ್ದು ಹಾಡುವಾಗ ಸಿಗುತ್ತೆ. ಹೀಗೆ ಪ್ರತಿ ಗಾಯಕನು ತನ್ನದೇ ವ್ಯಕ್ತಿತ್ವದಿಂದ ಒಂದು ಹಾಡಿಗೆ ಏನನ್ನೋ ಕೊಟ್ಟಿರ್ತಾನೆ. ನೀವು ನಾನಾ ಗಾಯಕಿಯರ ಹಾಡನ್ನು ಹಾಡೋದ್ರಿಂದ ಆ ವ್ಯಕ್ತಿ ವಿಶೇಷವನ್ನ ನಿಮ್ಮೊಳಗೆ ತೆಗೆದುಕೊಳ್ಳುವಂತಹ ಒಂದು ಅವಕಾಶ ಹೊಂದಿದ್ದೀರಿ. ಇದು ಬಹಳ ಅಪರೂಪದ ಒಂದು ಸಂಸ್ಕಾರ ಇದು. ಅಂದ್ರೆ ಇಲ್ಲಿದ್ರೆ ಒಂದು ಯಾವುದೋ ಒಂದು ರಾಗ ಇಟ್ಕೊಂಡು ಒಂದು ಗುರುಗಳ ಹತ್ರ ಅದು ನಡೀತಾ ಇರುತ್ತೆ. ಒಂದು ಗುರು ಹತ್ರ ಹೋಗ್ತಾ ಇರ್ತೀರಿ, ಅವ್ರು ನಿನ್ನ ಕಲಿಸ್ತಾ ಇರ್ತಾರೆ. ಆದ್ರೆ
ಒಂದು ಹ್ಯೂಮನ್ ಫ್ಯಾಕ್ಟರ್ ಅಂತ ಇರುತ್ತೆ. ಪ್ರತಿ ಗಾಯಕನದು ಒಂದು ವ್ಯಕ್ತಿ ವಿಶಿಷ್ಟತೆ ಇರುತ್ತೆ. ಅದು ನಿಮಗೆ ಎಲ್ಲರಿಗೂ ಈ ಬೇರೆ ಬೇರೆ ಹಾಡುಗಳನ್ನು ಹಾಡುವುದರಿಂದ ಸಿಗುತ್ತೆ. ಅದು ಈ ಎದೆ ತುಂಬಿ ಹಾಡುವೆನು ಶಾಲೆಯ ಒಂದು ಸಂಸ್ಕಾರ, ಸ್ವರ ಸಂಸ್ಕಾರ. ನಿಮಗೆ ಇದರಲ್ಲಿ ನೀವು ಬಂದಿದ್ದೀರಾ, ಈ ಹಂತದವರೆಗೆ ಬಂದಿದ್ದೀರಾ. ಇನ್ನು ಮುಂದೆ ಅದೇನೇ ಇರಲಿ, ಸೆಮಿಫೈನಲ್ ಫೈನಲ್, ಅದಕ್ಕೇನು ಅದಕ್ಕೆ ಅರ್ಥ ಇಲ್ಲ. ಅದು ಸಣ್ಣ ಅದು ವಿವರಗಳಷ್ಟೇ. ಅದು 2 ಮಾರ್ಕ್ ಈ ಕಡೆ 2 ಮಾರ್ಕ್ ಆ ಕಡೆ, ಒಂದ್ ದಿವಸ ನೆಗಡಿ ಆಗಿರುತ್ತೆ, ಒಂದ್ ದಿವಸ ಗಂಟ್ಲು ಕೆಟ್ಟಿರುತ್ತೆ, ಒಂದ್ ದಿವಸ ಅದೇನು ಅಲ್ವೇ ಅಲ್ಲ, ಅದೊಂದು ಸ್ವಲ್ಪ ಅದು ಅಷ್ಟೇ. ನೀವೆಲ್ಲರೂ ಅದ್ಭುತವಾಗಿ ಹಾಡ್ತಾ ಇದ್ದೀರಾ. ನೀವೆಲ್ಲರೂ ಭಾವವೆಂಬ ಹೂವುಗಳು ಅರಳುವಂಥವು, ಇನ್ನೂ ಅರಳುತ್ತಾ ಇರುವಂಥವು. ನೀವು ಅರಳುತ್ತಾ ಇರಿ ಅಂತಷ್ಟೇ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ನೀನು ಉತ್ಸಾಹದ ಚಿಲುಮೆ ಅಮ್ಮ. ನೀನು ನಕ್ರೇನೆ ಮಹಾಲಕ್ಷ್ಮಿ ಇದ್ದಾಗಿದೀಯಾ. ಇನ್ನು ಹಾಡಿದ್ರೆ ಹೇಳು, ನೀನು ಮಹಾಲಕ್ಷ್ಮಿಯ ಸರಸ್ವತಿಯ ಮಗಳು. ನೀನು ಫಸ್ಟ್ ಕ್ಲಾಸ್ ಕಾಣಿಸ್ತೀಯ, ಫಸ್ಟ್ ಕ್ಲಾಸ್ ಹಾಡ್ತೀಯ. ನೀನು ಎಷ್ಟೊಂದು ಕಾನ್ಫಿಡೆಂಟ್ ಆಗಿದೆ ಇವತ್ತು ಗೊತ್ತಾ. ಪಲ್ವಿ ಶುರು ಮಾಡಿದ ತಕ್ಷಣನೇ ಹಾಗೆ ಕರೆಕ್ಟಾಗಿ ತಾಳದಲ್ಲಿ, ಶ್ರುತಿಯಲ್ಲಿ, ಎಲ್ಲದರಲ್ಲೂ ಇದ್ದೆ. ಸೆಕೆಂಡ್ ಚರಣ ಬರ್ತಿದ್ದ ಹಾಗೆ ಸ್ವಲ್ಪ ಹಾಗೆ ಈ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತಾ ಅಲ್ವಾ, ಐಶ್ವರ್ಯ ಜಾಸ್ತಿ ಆಗೋಯ್ತಾ. ಪರ್ಫೆಕ್ಟ್ ಆಗಿ ಹಾಡಿದ್ಯಾ. ಇಂಥ ಹಾಡುಗಳನ್ನ ಹೇಳ್ಕೊಡ್ತಾ ಇರೋ ತುಂಬಾ ಮಾಸ್ತರ್ಗಳು ಬೆಂಗಳೂರು ಸುತ್ತಮುತ್ತ ತುಂಬಾ ಕೆಲಸಗಳು ಮಾಡ್ತಿದ್ದಾರೆ. ಇತ್ತೀಚೆಗೆ ಎದೆ ತುಂಬಿ ಹಾಡಿದನು ಈ ಶೀರ್ಷಿಕೆಗೋಸ್ಕರ ತುಂಬಾ ತಂದೆ ತಾಯಂದ್ರು ಮಾಸ್ಟರ್ಗಳ ಹತ್ರ ಹೋಗಿ ನಮ್ಮ ಮಗುಗೆ ಈ ಹಾಡು ಹೇಳ್ಕೊಡಿ, ಆ ಹಾಡು ಹೇಳ್ಕೊಡಿ, ಈ ರೀತಿಯಾದ ಒಂದು ದೊಡ್ಡ ಚಲನೆ ಪ್ರಾರಂಭವಾಗಿದೆ 5-6 ವರ್ಷಗಳಿಂದ. ಅಂಥ ಬಹಳಷ್ಟು ಗಾಯಕರ ಮಾಸ್ತರ್ಗಳ ಹೆಸರುಗಳು ನೀವೆಲ್ಲ ಹೇಳ್ತಿದ್ದೀರಿ. ಹೇಳದೇ ಇರೋ ಹೆಸರುಗಳು ಕೂಡ ಬಹಳಷ್ಟು ಇದ್ದಾವೆ. ಇವತ್ತು ಈ ವೇದಿಕೆಯಲ್ಲಿ ಒಬ್ಬರು ಬಂದಿದ್ದಾರೆ, ಸುಬ್ರಹ್ಮಣ್ಯಂ ಅಂತ ಅವ್ರ ಹೆಸರು. ಸುಬ್ರಹ್ಮಣ್ಯಂ ಸಂಗೀತದ ಮೇಷ್ಟ್ರವರು. ಅವರು ಕಣ್ಣು ಕಾಣಿಸೋದಿಲ್ಲ ಅಷ್ಟೇ, ಅವರಿಗೆ ಶ್ರುತಿಬದ್ಧವಾಗಿ ಸಂಗೀತವನ್ನ ಅಭ್ಯಾಸ ಮಾಡಿ ಸಾವಿರಾರು ಮಕ್ಕಳಿಗೆ ಪಾಠಗಳನ್ನು ಹೇಳ್ಕೊಡ್ತಿದ್ದಾರೆ. ಕೂತ್ಕೊಳ್ಳಿ ಸುಬ್ರಹ್ಮಣ್ಯಂ ಅವರೇ, ನಿಮಗೆ ಸ್ವಾಗತ. ಸುಬ್ರಹ್ಮಣ್ಯಂ ಅವರೇ, ಇವತ್ತು ನೀವು ಇಲ್ಲಿ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿದೆ, ಇಲ್ಲಿ ಕೂತಿದ್ದು ನೋಡಿ ಬಹಳ ಸಂತೋಷ ಆಯಿತು. ಇಂತಹ ಮಾಸ್ತರ್ಗಳ ಕೃಷಿ ಕೂಡ ಈ ಎದೆ ತುಂಬಿ ಹಾಡುವನು ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗ್ತಾ ಇದೆ. ಮಕ್ಕಳೇ, ನೀವೆಲ್ಲ ಅದೃಷ್ಟವಂತರು. ನಿಮ್ಮ ಹಾಡುಗಳನ್ನು ಕೇಳ್ತಾ ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ತಾ ಇರೋ ನಾವು ಕೂಡ ಪುಣ್ಯವಂತರೆ. ನಾವು ಇಲ್ಲಿ ಕೂಡ ಆರೋಗ್ಯವನ್ನು ಸುಧಾರಿಸ್ಕೊತಾ ಇದ್ದೀವಿ. ನಿಜವಾಗಿಯೂ ನಾವೇನು ಪ್ರಯಾಸ ಪಡ್ತಾ ಇಲ್ಲ. ನಿಮ್ಮ ಹಾಡನ್ನು ಕೇಳ್ತಾ ಇದ್ದೀವಿ, ನಮ್ಮ ತಪ್ಪುಗಳನ್ನ ಸರಿತಿದ್ದುಕೊಳ್ತಾ ಇದ್ದೀವಿ. ಹೇಳ್ತಿದ್ರು ಬಾಲೂಜಿ ಅವರು ಬೆಳಿಗ್ಗೆ, ಈ ಮಕ್ಕಳು ನೋಡಿದ ತಕ್ಷಣ ಏನೋ ಆರೋಗ್ಯ ಬಂದಂಗೆ ಆಗುತ್ತೆ ಅಂತಿದ್ರು. ಅದೇ ನಿಜ, ಅದೇ ನಿಜ, ಅದೇ ಸತ್ಯ. ಸತ್ಯಪೀಠದಿಂದ ನಿನಗೆ 100 ವಂದನೆಗಳು. ಥ್ಯಾಂಕ್ ಯು ಸರ್.